ಹಾಯ್ ಆಲ್, ನಮ್ಮ ಮೈಂಡ್ಫುಲ್ ಮಾಮ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಿಮಗೆ ಮಸಾಲ ರೊಟ್ಟಿ ಯಾವ ರೀತಿ ಮಾಡೋದು ಅಕ್ಕಿ ಹಿಟ್ಟಿಂದ ಹೇಳ್ಕೊಡ್ತೀನಿ. ಇದಕ್ಕೆ ಸೌತೆಕಾಯಿ ತುರ್ಕೋಬೇಕು, ಮತ್ತು ಕ್ಯಾರೆಟ್ ತುರ್ಕೋಬೇಕು, ಹಸಿಮೆಣಸಿಕಾಯಿನೂ ಸಣ್ಣಗೆ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು, ಬಾಯಿಗೆ ಸಿಗಬಾರ್ದು ಅಂತ. ಆಮೇಲೆ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಫೈನ್ಲಿ ಚಾಪ್ಡ್ ಸೈನಾಗಿ ಕಟ್ ಮಾಡಿ, ಮತ್ತು ಸಬ್ಬಾಸಿಗೆ ಸೊಪ್ಪು ಇದನ್ನು ಸುದಾ ಸಣ್ಣದಾಗಿ ತಟ್ಟಬೇಕಾದ್ರೆ ಇದಾಗಬಾರ್ದು, ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಒಂದೊಂದಾಗಿ ಇದನ್ನು ಬಟ್ಲಿಗೆ ಹಾಕೊಳ್ಳೋಣ. ಕಲಿಸ್ಲಿಕ್ಕೆ ಸೌತೆಕಾಯಿ, ಕ್ಯಾರೆಟ್ ತುರಿ, ಕೊತ್ತಂಬರಿ, ಸಬ್ಬಾಸಿಗೆ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಜೀರಿಗೆ, ಸ್ವಲ್ಪ ಎಳ್ಳು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ತಟ್ಟಬೇಕಾದ್ರೆ ಅಂಟಲ್ಲ ಕೈಗೆಲ್ಲ. ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ರತಿಯೊಂದನ್ನು ನೀಟಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಯಾಕೆಂದರೆ ಈರುಳ್ಳಿ ಇದೆಲ್ಲ ಉಪ್ಪು ಹಾಕಿರ್ತೀವಲ್ಲ, ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ನಮ್ಮ ಕೈಯಲ್ಲಿ ಒಂದು ಉಂಡೆ ಆಗುತ್ತಲ್ಲ, ಎಷ್ಟು ನಮ್ಮ ಕೈಯಲ್ಲಿ ಆಗುತ್ತೆ ಅಷ್ಟು ಉಂಡೆನ ಮಾಡ್ಕೊಳ್ಳಿ. ಒಂದೊಂದಾಗಿ ಉಂಡೆ ಮಾಡಿಕೊಂಡು ಒಂದು ಬಟ್ಲಲ್ಲಿ ಹಾಕಿ ಅದನ್ನು ಸೈಡಿಗೆ ಇಟ್ಬಿಡೋಣ. ಸ್ವಲ್ಪ ನೆನ್ಕೊಳ್ಳುತ್ತೆ, ಗಟ್ಟಿ ಇರುತ್ತಲ್ಲ, ಸ್ವಲ್ಪ ಕಲಿಸ್ಬೇಕಾದ್ರೆ ಸ್ವಲ್ಪ ನೀರಲ್ಲಿ ಅದನ್ನು ಚೆನ್ನಾಗಿ ಒಂಥರ ಸ್ಮೂತ್ ಕನ್ಸಿಸ್ಟೆನ್ಸಿ ಬಂದು ನಿಮಗೆ ರೊಟ್ಟಿ ಬಡಿಯೋದಕ್ಕೆ ಈಸಿ ಆಗುತ್ತೆ. ಅದರಿಂದ ಈ ಥರ ಚೆನ್ನಾಗಿ ಹೋಲ್ಡ್ ಮಾಡಿ ಕಲಸಿ ಇಟ್ಕೊಳ್ಳಿ. ನೋಡಿ, ಈಗ ಮುಚ್ಚಿಟ್ಬಿಡೋಣ. ಒಂದು ಸ್ವಲ್ಪ ಹೊತ್ತು 15 ಮಿನಿಟ್ಸ್ ಅಷ್ಟೇ ಸಾಕು. ಇದಕ್ಕೆ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ಒಂದು ಮಿಕ್ಸಿ ಜಾರಿಗೆ ನೀವು ಕಾಯಿ, ಕಡಲೆ, 2 ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಏಲಕ್ಕಿನೂ ಹಾಕ್ಕೊಳ್ಳೋಣ ಫ್ಲೇವರ್ಗೆ. ಈ ಥರ ಡ್ರೈ ಫಸ್ಟ್ ಮಾಡ್ಕೊಳ್ಳಿ ಗ್ರೈಂಡು, ಆಮೇಲೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇದು ರೊಟ್ಟಿ ಮಾಡಲಿಕ್ಕೆ ಈ ಥರ ಶೀಟ್ ಬರುತ್ತೆ. ಇದನ್ನು ಸ್ಟವ್ ಮೇಲೆ ಡೈರೆಕ್ಟ್ ಇಟ್ಟು ಏನೂ ಆಗೋಲ್ಲ. ರೊಟ್ಟಿ ಇಷ್ಟು ಬೇಕಂದರೆ ಇದ್ರ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ಲಿಂಕ್ ಕೊಡ್ತೀನಿ. ನೋಡಿ, ಅದು ಶೀಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಉಂಡೆ ಮಾಡ್ಕೊಂಡಿದ್ದಂಥ ಒಂದು ಅಕ್ಕಿ ಬಾಲನ್ನ ತೊಗೊಂಡೆ. ಈ ಥರ ಕೈಯಲ್ಲಿ ತಟ್ಕೋಬೇಕು. ಎಣ್ಣೆ ಎಲ್ಲ ಹಾಕಿರೋದ್ರಿಂದ ನಮ್ಮ ಕೈಗೆ ಏನು ಅಂಟಲ್ಲ, ಚೆನ್ನಾಗಿ ತಟ್ಕೋಬೋದು. ಮೇಲ್ಗಡೆ ಏನು ಬೇಡ, ಹಾಗಾಗಿ ರೌಂಡ್ದಾಗಿ ತಟ್ಕೊಳ್ಳಿ, ತೆಳುವಾಗಿ ತಟ್ಕೋಬೇಕು. ಈಗ ಒಂದು ಸಣ್ಣದಾಗಿ ಹೋಲ್ಗಳು ಮಾಡೋಣ ಮಧ್ಯದಲ್ಲಿ, ಯಾಕೆಂದರೆ ಕುಕ್ಕು ಚೆನ್ನಾಗಾಗುತ್ತೆ ಈ ಥರ ಮಾಡಿದಾಗ, ಎಲ್ಲ ಕಡೆಯಿಂದನೂ ಫ್ರೈ ಆಗುತ್ತೆ. ನೋಡಿ, ಇದನ್ನು ತೊಗೊಂಡೀಗ ಹಂಚು ಕಾಯಕ್ಕಿಟ್ಟಿದ್ದೀನಿ. ಈಗ ಹಂಚು ಕಾಯ್ದಿದೆ, ಎಣ್ಣೆ ಹಾಕ್ಕೊಂಡೆ. ಈಗ ಎಣ್ಣೆ ಎಲ್ಲ ನೀಟಾಗಿ ಮಾಡಿಕೊಂಡು ಹಂಚು ಕಾಯ್ದಿದೆ. ಈಗ ಇದನ್ನು ತೆಗೆದು ಅದ್ರ ಮೇಲೆ ಹಾಕೋಣ. ಒಂದು ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿ ನೋಡ್ಕೊತಾ ಇದ್ದೀನಿ, ನೀನು ಕಾಯ್ದಿದೆ ನೋಡಿ, ಹೋಗಿ ಬರ್ತಿದೆ. ಇದನ್ನು ಹಿಂಗೆ ಡೈರೆಕ್ಟಾಗಿ ಹಾಕಬೇಕು, ಏನೂ ಆಗೋಲ್ಲ. ಬಿಸಿ ತೆಗೆದ್ರೂ ಏನೂ ಆಗೋಲ್ಲ. ಇದು ಶೀಟು ರೊಟ್ಟಿ ಶೀಟ್ ಅಂತಲೇ ಸಿಗುತ್ತೆ, ಅಮೆಝಾನಲ್ಲಿ ಎಲ್ಲ ಅವೈಲೇಬಲ್ ಇದೆ. ಲಿಂಕ್ ಬೇಕಾದರೆ ಹೇಳಿ, ನಾನು ಕಮೆಂಟ್ ಮಾಡಿ ನಾನು ನಿಮಗೆ ಕೊಡ್ತೀನಿ. ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಇದನ್ನು ನೋಡೋಣ, ಬಿಡ್ಸೋಕ್ಕಾಗುತ್ತೆ ನೋಡೋಣ. ಹಿಂಗೆ ಸೌಟ್ ಇದರಲ್ಲಿ ಕೈಯಲ್ಲಿ ಸ್ಪ್ಯಾಚುಲದಲ್ಲಿ ನಿಧಾನಕ್ಕೆ ತಕ್ಕೋಬೇಕು. ನೋಡಿ, ಅಂಟಲ್ಲ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಮೇಲ್ಗಡೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ಇದು ಮೇಲ್ಗಡೆ ಡ್ರೈ ಆಗಿದೆ ನೋಡಿ. ಈಗ ಇದನ್ನು ತಕ್ಕೊಳ್ಳೋಣ, ಉಲ್ಟಾ ಬೇಯಿಸೋಣ ಆ ಕಡೆ ಸೈಡ್ಗೆ. ಇಲ್ಲ, ಸ್ವಲ್ಪ ಸೈಡ್ ಇದಾಗಿದೆ ನೋಡಿ, ಚೆನ್ನಾಗಿದಾದಮೇಲೆ ಉಲ್ಟಾ ಹಾಕಿ ಬೇಯಿಸೋಣ. ಇದನ್ನು ಮಸಾಲ ಎಲ್ಲ ಕಡೆ ಬರ್ತಾಯಿದೆ ನೀಟಾಗಿ. ಉಲ್ಟಾ ಹಾಕಿ ಈಗ ಮತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಕಡೆಯೂ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ಇನ್ನು ಪ್ಲೇಟಿಗೆ ಸರ್ವ್ ಮಾಡೋಣ. ನೀಟಾಗಿ ಒಳ್ಳೆ ಕಲರ್ ಬರಬೇಕು, ಆ ಥರ ಬೇಯಿಸ್ಕೊಳ್ಳೋಣ. ತುಂಬ ಬೇಯಿಸಿದ್ರೆ ನಾರಾಗ್ಬಿಡುತ್ತೆ. ಸ್ವಲ್ಪ ನೋಡ್ಕೋಬೇಕು, ನೋಡಿಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ತಾಯಿದ್ದೀನಿ. ಅದೇ ಥರ ಇನ್ನೊಂದು ನಿಮಗೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ಈಗ ಹಂಚಿನ ಮೇಲೆ ಸ್ವಲ್ಪ ಏನೋ ರೆಸಿಡಿ ಇದರ ಸೌಟಲ್ಲಿ ತಕ್ಕೊಂಬಿಡಿ. ಯಾಕೆಂದರೆ ಅದು ಸಿಹಿ ಇನ್ನೊಂದು ಹಾಕಿದಾಗ ಅದು ಸಿಹಿ ಸ್ಮೆಲ್ ಬರುತ್ತೆ, ಸರಿ ಇರೋಲ್ಲ. ಹಾಗಾಗಿ ಒಂದು ಸ್ವಲ್ಪ ಹಂಚಿನೆಲ್ಲ ಕ್ಲೀನ್ ಮಾಡ್ಕೊಂಬಿಡಿ ಸ್ಟವಲ್ಲೇ. ನೋಡಿ, ಇನ್ನೊಂದು ಅದೇ ಥರ ತಟ್ಕೊಂಡಿದ್ದೀನಿ. ಇದನ್ನು ಸುದಾ ಹಂಗೆ ಹಂಚಿನ ಮೇಲೆ ಹಾಕ್ತೀನಿ ನಿಧಾನಕ್ಕೆ. ಹಾಕ್ಕೊಳ್ಳಿ.
ಈಗ ಇದು ತೆಗೆದು ನೋಡಿದ್ರೆ ಗೊತ್ತಾಗ್ತವೆ ಫುಲ್ ಡ್ರೈ ಆಗಿದೆ. ಈಗ ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಅದ್ರ ಮೇಲ್ಗಡೆದೆಲ್ಲ ಡ್ರೈ ಆದ ತಕ್ಷಣ ನೀಟಾಗಿ ತಕ್ಕೊಳ್ಳೋಣ. ನೋಡಿ ಎರಡನೇದು ನೀಟಾಗಿ ಬಂತು. ಫಸ್ಟ್ ಒನ್ ಸ್ವಲ್ಪ ಇದಾಗುತ್ತೆ, ಎರಡನೇದು ಫಸ್ಟ್ ಒನ್ ಏನಾಗಲ್ಲ, ಚೆನ್ನಾಗಿ ಬೆಂದರೆ ಎರಡನೇದು ಬೆಂತು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇದನ್ನು ಎರಡು ಕಡೆ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಪ್ರೆಸ್ ಮಾಡಿ ನೀಟಾಗಿ ಎಲ್ಲ ಕಡೆ ಬೇಯಿಸ್ಕೊಳ್ಳೋಣ. ಸೊಪ್ಪು ಅದೆಲ್ಲ ಸ್ವಲ್ಪ ಲೈಟಾಗಿ ಬೆಂದ್ರೇ ಸರಿ, ತುಂಬ ಸೇರ್ಸೋಕೆ ಹೋಗ್ಬಿಡಿ. ನೋಡಿ ಈ ಸ್ಟೇಜಲ್ಲಿ ಈ ಥರ ಹಾಕ್ಕೊಂಡ್ರೆ ಸಾಕು. ಪ್ಲೇಟಿಗೆ ಸರ್ವ್ ಮಾಡಿ ಚಟ್ನಿ ಮತ್ತು ಅಕ್ಕಿ ರೊಟ್ಟಿಯನ್ನು ಈ ಥರ ಸರ್ವ್ ಮಾಡಿ ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನಾನು ಹಸ್ಬೆಂಡಿಗೆ ಕೊಟ್ಟಾಗ ಅವ್ರು ತುಪ್ಪದ ಜೊತೆಗೆ ತಿಂದರು, ತುಂಬ ಚೆನ್ನಾಗಿತ್ತು ಅಂತ ಭಾಳ ಹೊಗಳಿದ್ರು. ಈ ಥರ ತುಪ್ಪದ ಜೊತೆ ಸರ್ವ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.